ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಕಾಳಗ ಈಗ ಭಯಾನಕ ಹಂತ ತಲುಪ್ತಿದೆ. ಎರಡೂ ದೇಶಗಳು ಶನಿವಾರ ರಾತ್ರಿ ಭೀಕರ ದಾಳಿ ಪ್ರತಿದಾಳಿ ಮಾಡಿದ್ದಾರೆ. ಇಬ್ಬರಿಗೂ ಭಾರೀ ಹಾನಿಯಾಗಿದೆ. ಶುಕ್ರವಾರ ರಾತ್ರಿ ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ ಮಳೆ ಸುರಿಸಿತ್ತು. ಇದರಿಂದ ಇಸ್ರೇಲ್ಗೆ ವಿಪರೀತ ಹಾನಿಯಾಗಿತ್ತು. ಇಸ್ರೇಲ್ನ ಜನವಸತಿ ಕಟ್ಟಡಗಳು, ಇಸ್ರೇಲ್ನ ಮಿಲಿಟರಿ ಹೆಡ್ ಕ್ವಾರ್ಟರ್ ಎಲ್ಲದಕ್ಕೂ ಬೆಂಕಿ ಬಿದ್ದಿತ್ತು. ಇದರ ಬೆನ್ನಲ್ಲೇ ಇಸ್ರೇಲ್ ಮೇಜರ್ ಆಪರೇಷನ್ ಶುರು ಮಾಡಿದೆ. ಇರಾನ್ನ 31 ರಾಜ್ಯಗಳ ಪೈಕಿ 18 ರಾಜ್ಯಗಳಿಗೆ ಇಸ್ರೇಲ್ ಫೈಟರ್ ಜೆಟ್ ನುಗ್ಗಿಸಿದೆ. ಇರಾನ್ನ ಜೀವಾಳದಂತಿದ್ದ ತೈಲಗಾರಗಳನ್ನೇ ಗುರಿ ಮಾಡಲಾಗಿದೆ. ಇರಾನ್ನ ಗ್ಯಾಸ್ ಫೀಲ್ಡ್, ತೈಲ ಸಂಗ್ರಹಗಾರ, ಇನ್ನಿತರ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಲಾಗಿದೆ. ಇರಾನ್ನ ಪ್ರಮುಖ ಸೈಟ್ಗಳು ಬೆಂಕಿ ಹತ್ತಿ ಧಗಧಗಿಸಿ ಉರಿದಿವೆ. ಇದು ಇದುವರೆಗೆ ಇರಾನ್ ಒಳಗೆ ಇಸ್ರೇಲ್ ಮಾಡಿದ ಅತಿ ದೊಡ್ಡ ದಾಳಿ ಎನ್ನಲಾಗ್ತಿದೆ. ಇರಾನ್ ರಾಜಧಾನಿ ತೆಹರಾನ್ನ ಆಯಿಲ್ ಡಿಪೋವನ್ನ ಇಸ್ರೇಲ್ ಆಹುತಿ ಪಡೆದಿದೆ. ಇಸ್ರೇಲ್ ದಾಳಿಯಿಂದ ಇರಾನ್ ರಾಜಧಾನಿಯಲ್ಲಿ ಇಂಧನ ಪೂರೈಕೆ, ವಿದ್ಯುತ್ ಪೂರೈಕೆಗೆ ಭಾರೀ ತೊಂದರೆಯಾಗಿರೋ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಜಗತ್ತಿನ ಅತಿ ದೊಡ್ಡ ನೈಸರ್ಗಿಕ ಅನಿಲ ಸಂಸ್ಕರಣಾ ಘಟಕ ಎನ್ನಲಾಗೋ ಸೌತ್ ಪಾಸ್ ನ್ಯಾಚುರಲ್ ಗ್ಯಾಸ್ ಸೈಟ್ ಮೇಲೂ ದಾಳಿಯಾಗಿದೆ. ಇರಾನ್ನ ದಕ್ಷಿಣ ಬಂದರು ನಗರ ಕಂಗಾನ್ನಲ್ಲಿ ಈ ದಾಳಿಯಾಗಿದೆ. ಜೊತೆಗೆ ಇರಾನ್ನ ಮಿಲಿಟರಿ ನೆಲೆಗಳು ಮತ್ತು ಸೇನಾಧಿಕಾರಿಗಳ ಮನೆಯನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ತೆಹರಾನ್ನಲ್ಲಿರೋ IRGC ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಹೆಡ್ ಕ್ವಾರ್ಟರ್ಗೂ ಮಿಸೈಲ್ ನುಗ್ಗಿಸಿದೆ. ಇದಕ್ಕೆ ಸಿವಿಯರ್ ಡ್ಯಾಮೇಜ್ ಆಗಿದೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ. ಜೊತೆಗೆ ತೆಹರಾನ್ನಲ್ಲಿರೋ ಆರ್ಗನೈಸೇಷನ್ ಆಫ್ ಡಿಫೆನ್ಸಿವ್ ಇನೋವೇಷನ್ ಅಂಡ್ ರಿಸರ್ಚ್ ಸೆಂಟರ್ ಮೇಲೂ ದಾಳಿಯಾಗಿದೆ. ಇದು ಇರಾನ್ ಸೇನೆಗೆ ಬೇಕಾದ ರಿಸರ್ಚ್ ಮಾಡ್ತಿತ್ತು ಅಂತ ಗೊತ್ತಾಗಿದೆ. ಅಲ್ಲದೆ ಇರಾನಿನ ರಕ್ಷಣಾ ಸಚಿವಾಲಯದ ಬಿಲ್ಡಿಂಗ್ಗೂ ದೊಡ್ಡ ಹಾನಿಯಾಗಿದೆ. ಹಮದಾನ್ ಏರ್ಬೇಸ್ ಮೇಲೂ ದಾಳಿ ಮಾಡಲಾಗಿದೆ. ಇಲ್ಲಿನ ರನ್ವೇಗಳು, ರೇಡಾರ್ ಸಿಸ್ಟಂಗಳು ಧ್ವಂಸ ಆಗಿವೆ. F-4 ವಿಮಾನಗಳು ನಿಲ್ಲಿಸಿದ್ದ ಹ್ಯಾಂಗರ್ಗಳು ಹೊತ್ತಿ ಉರಿದಿವೆ. ಇನ್ನು ತಬ್ರೀಜ್ ಏರ್ಬೇಸ್ಗೂ ಮಿಸೈಲ್ ಬಿದ್ದಿವೆ. ಅಲ್ಲಿ ಬಾವಿ ರೀತಿಯ ಕ್ರೇಟರ್ ನಿರ್ಮಾಣವಾಗಿದೆ. ಆ ಏರ್ಬೇಸ್ ಅಲ್ಲಿ ಇರಾನ್ನ MiG-29 ವಿಮಾನಗಳಿದ್ವು ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇನ್ನು ಅಬದನ್ನಲ್ಲಿರೋ ಇರಾನ್ನ ಬೇಸ್ ಮೇಲೂ ಅಟ್ಯಾಕ್ ಆಗಿದೆ. ಅತ ಜಂಜಾನ್ನಲ್ಲಿರೋ ಆಯುಧ ಸಂಗ್ರಹಾರದ ಮೇಲೆ, ಬಿದ್ ಗಾನೆಹಿನಲ್ಲಿರೋ ಬ್ಯಾಲಿಸ್ಟಿಕ್ ಮಿಸೈಲ್ ಬೇಸ್ ಮೇಲೂ ದಾಳಿ ಮಾಡಲಾಗಿದೆ. ಅಮಾಂದ್ನ ಮಿಸೈಲ್ ಬೇಸ್ಗೂ ಡ್ಯಾಮೇಜ್ ಆಗಿದೆ. ಅಲ್ಲಿ ಇರಾನ್ ತನ್ನ ಗದಾರ್ ಹೆಸರಿನ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಟ್ಟಿತ್ತು ಅಂತ ಇಸ್ರೇಲ್ ಹೇಳಿದೆ. ಇನ್ನು ಇಸ್ಫಾನ್ನ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಮೇಲೆ ಮತ್ತೆ ದಾಳಿ ಮಾಡಲಾಗಿದೆ. ಸೇನೆ ಜೊತೆಗೆ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಇರಾನಿನ ಫರ್ದಾ ಮೋಟಾರ್ಸ್ ಕಂಪನಿಯ ಮೇಲೂ ಅಟ್ಯಾಕ್ ಆಗಿದೆ. ಒಟ್ಟಾರೆ ಇರಾನಿನ ಮೂಲೆ ಮೂಲೆಯಲ್ಲೂ ಇಸ್ರೇಲ್ ಅಟ್ಯಾಕ್ ಮಾಡಿದ್ದು, ಹೊಸ ದಾಳಿಯಲ್ಲಿ ಕನಿಷ್ಠ 90 ಜನ ಸಾವನ್ನಪ್ಪಿದ್ದಾರೆ. ಮೊದಲ ದಿನ 78 ಜನ ಸಾವನ್ನಪ್ಪಿದ್ರು. ಈಗ ಆ ಸಾವಿನ ಸಂಖ್ಯೆ 168ಕ್ಕೆ ಏರಿಕೆಯಾಗಿದೆ. ಜೊತೆಗೆ 400ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಅಂದ್ಹಾಗೆ ಶುಕ್ರವಾರ ಇರಾನ್ ದಾಳಿಯಾದ ಬೆನ್ನಲ್ಲೇ ಇಸ್ರೇಲ್ ಇಂಥದ್ದೊಂದು ಹೇಳಿಕೆ ಕೊಟ್ಟಿತ್ತು. ಇರಾನ್ ರಾಜಧಾನಿಯನ್ನ ಸುಟ್ಟಾಕ್ತಿವಿ ಅಂತ ಹೇಳಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ಇಸ್ರೇಲ್ ಎಲ್ಲಾ ಕಡೆ ಸ್ಫೋಟಕ ಹಾಕಿದೆ. ಇನ್ನು ದಾಳಿ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದಿನ ದಾಳಿಗೆ ಹೋಲಿಸಿದ್ರೆ ಈಗ ಆಗ್ತಿರೋದು ಏನೂ ಅಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಇರಾನ್ ವಿರುದ್ಧ ಇಸ್ರೇಲ್ ಇನ್ನೂ ದೊಡ್ಡ ಮಟ್ಟದ ದಾಳಿ ನಡೆಸುತ್ತೆ ಅನ್ನೋ ಹಿಂಟ್ ಕೊಟ್ಟಿದ್ದಾರೆ. ಜೊತೆಗೆ ನಾವು ಇರಾನಿನ ಎಲ್ಲಾ ಟಾರ್ಗೆಟ್ಗಳನ್ನು ಮುಟ್ತೀವಿ, ಇರಾನ್ನಲ್ಲಿ ಯಾವುದು ನಮಗೆ ಬೆದರಿಕೆ ಅಂತ ಅನಿಸ್ಬಾರ್ದು ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಕೂಡ ಪ್ರತಿದಾಳಿ ನಡೆಸಿದೆ. ಇಸ್ರೇಲ್ ಮೇಲೆ ಸತತ 5ನೇ ಬಾರಿಗೆ ಮಿಸೈಲ್ ಅಟ್ಯಾಕ್ ಆಗಿದೆ. ಕನಿಷ್ಠ 200 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಡ್ರೋನ್ಗಳನ್ನ ಇಸ್ರೇಲ್ ಮೇಲೆ ಹರಿಬಿಡಲಾಗಿದೆ. ಅವುಗಳಲ್ಲಿ ಬಹುತೇಕ ಹೊಡೆದುರುಳಿಸಲಾಗಿದೆ. ಆದರೆ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್, ತಮ್ರಾ, ಕಿರಿಯಾತ್, ಬತ್ಯಾಮ್ ಸೇರಿ ಇನ್ನಿತರ ಪ್ರದೇಶಗಳ ಮೇಲೆ ಕೆಲ ಮಿಸೈಲ್ ಬಿದ್ದಿವೆ. ಈ ಸಲ ಸಬ್ಮರೀನ್ನ ಮೂಲಕವೂ ಇರಾನ್ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದೆ. ಇಸ್ರೇಲ್ನ ಫೈಟರ್ ಜೆಟ್ಗಳಿಗೆ ತೈಲ ಒದಗಿಸುತ್ತಿದ್ದ ಆಯಿಲ್ ಫೆಸಿಲಿಟಿ ಮೇಲೆ ದಾಳಿ ಮಾಡಲಾಗಿದೆ. ಹೈಫಾ ಬಂದರಿಗೂ ಮಿಸೈಲ್ಗಳು ಬಿದ್ದಿವೆ. ಇಲ್ಲಿನ ಆಯಿಲ್ ರಿಫೈನರಿಗೆ ಹಾನಿಯಾಗಿದೆ ಅಂತ ವರದಿಯಾಗಿದೆ. ಇನ್ನು ಇರಾನಿನ ಈ ದಾಳಿಯಲ್ಲಿ ಕನಿಷ್ಠ 13 ಜನ ಸಾವನ್ನಪ್ಪಿದ್ದಾರೆ. 172 ಜನ ಗಾಯಗೊಂಡಿದ್ದಾರೆ. ನಾಗರಿಕ ಪ್ರದೇಶಗಳಲ್ಲಿ ಹೆವಿ ಡ್ಯಾಮೇಜ್ ಆಗಿದೆ ಅಂತ ಇಸ್ರೇಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇಸ್ರೇಲ್ನ ಅಗ್ನಿಶಾಮಕ ಮತ್ತು ರಕ್ಷಣಾ ತಂಡಗಳು ಸ್ಥಳಕ್ಕೆ ಧಾವಿಸಿದೆ. ಇತ್ತ ಇಸ್ರೇಲ್ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದ್ದು, ದೇಶದ ಕರಾವಳಿ ಮತ್ತು ಉತ್ತರ ಭಾಗದಲ್ಲಿನ ಹಲವು ವಸತಿ ಕಟ್ಟಡಗಳು ದಾಳಿಗೊಳಗಾಗಿವೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಮುಂದುವರಿಯಲಿದೆ. ಇಸ್ರೇಲ್ಗೆ ತನ್ನ ನಾಗರಿಕರನ್ನ ರಕ್ಷಿಸೋದು ಗೊತ್ತು. ಇರಾನ್ನ ದಾಳಿಗಳಿಗೆ ಪ್ರತ್ಯುತ್ತರ ಇದ್ದೇ ಇರುತ್ತೆ.
ಇರಾನ್ ಅಣು ಕಾರ್ಯಕ್ರಮಗಳನ್ನ ತಡೆಯೋಕೆ ಇಸ್ರೇಲ್ ಎಲ್ಲಾ ರೀತಿಯ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದೆ. ಜೊತೆಗೆ ಇರಾನ್ ಜೊತೆಗಿನ ಈ ಕಾದಾಟ ಬರೀ ದಿನಗಳಲ್ಲ, ಹಲವು ವಾರಗಳು ಮುಂದುವರಿಯಬಹುದು ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಇರಾನ್ ಜೊತೆಗೆ ಹೌತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಹಲವು ಬಾರಿ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದ್ದಾರೆ. ಇರಾನ್ ಜೊತೆಗೆ ಸೇರಿಕೊಂಡೇ ಈ ದಾಳಿ ಮಾಡ್ತಿದೀವಿ, ಇಬ್ಬರ ನಡುವೆ ಸಹಕಾರ ಇದೆ ಅಂತ ಹೌತಿಗಳು ಹೇಳಿದ್ದಾರೆ. ಇನ್ನು ಕೊನೆ ದಿನಗಳನ್ನ ಎಣಿಸ್ತಿರೋ ಹಮಾಸ್ ಕಡೆಯಿಂದಲೂ 2 ರಾಕೆಟ್ಗಳು ಬಂದಿವೆ ಅಂತ ಇಸ್ರೇಲ್ ಹೇಳಿದೆ. ಅದರ ಬೆನ್ನಲ್ಲೇ ಗಾಜಾದಲ್ಲಿ ಇಸ್ರೇಲ್ ಮಾಡ್ತಿರೋ ದಾಳಿಯನ್ನು ಅಲ್ಲಿ ತೀವ್ರಗೊಳಿಸಲಾಗಿದೆ. ಈ ಮಧ್ಯೆ ಈ ಯುದ್ಧಕ್ಕೆ ಅಮೆರಿಕ ಇಳಿಬೇಕಾಗುತ್ತೆ ಅಂತ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ವಾರ್ನ್ ಮಾಡಿದ್ದಾರೆ. ಈ ದಾಳಿಯಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ, ನಾವು ಇರಾನ್ ಮತ್ತು ಇಸ್ರೇಲ್ ನಡುವೆ ಮಾತುಕತೆ ಆಗ್ಲಿ ಅಂತ ಬಯಸ್ತೀವಿ. ಇರಾನ್ ತನ್ನ ದಾಳಿಗಳನ್ನ ನಿಲ್ಲಿಸಿ ನ್ಯೂಕ್ಲಿಯರ್ ಡೀಲ್ ಮಾಡ್ಕೊಳ್ಳೋಕೆ ಟೇಬಲ್ಗೆ ಬರಬೇಕು. ಅದನ್ನ ಬಿಟ್ಟು ಅಮೆರಿಕ ತಂಟೆಗೆ ಬಂದ್ರೆ ನಾವು ರಂಗಕ್ಕೆ ಇಳಿಬೇಕಾಗತ್ತೆ. ಪೂರ್ಣ ಶಕ್ತಿಯೊಂದಿಗೆ ನಾವು ನಿಮ್ಮ ಮೇಲೆ ಬೀಳ್ತೀವಿ. ಅಂತ ದಾಳಿಯನ್ನ ನೀವು ಹಿಂದೆಂದೂ ನೋಡಿರಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದ್ಹಾಗೆ ಈ ಯುದ್ಧದಲ್ಲಿ ಯಾರೇ ನಮಗೆ ಅಡ್ಡ ಬಂದ್ರೂ ಎಲ್ಲರ ಮೇಲೂ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಇರಾನ್ ಹೇಳಿತ್ತು. ನೇರವಾಗಿ ಫ್ರಾನ್ಸ್, ಯುಕೆ, ಅಮೆರಿಕಗಳಿಗೆ ವಾರ್ನ್ ಮಾಡಿತ್ತು. ಇದರ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಹೇಳಿದ್ದಾರೆ. ಇತ್ತ ಬ್ರಿಟನ್ ಕೂಡ ಯುದ್ಧ ತಯಾರಿ ಮಾಡ್ತಿದ್ದಾರೆ. ಮಿಡಲ್ ಈಸ್ಟ್ಗೆ ತನ್ನ ಸೈನಿಕರು, ಜೆಟ್ಗಳು, ನೌಕಾಪಡೆಯನ್ನ ಮೂವ್ ಮಾಡ್ತಿದೆ. ಬ್ರಿಟನ್ನ ನೆಲೆಗಳಿಗೆ ಹಾನಿಯಾಗದಂತೆ ಮತ್ತು ನಮ್ಮ ಮಿತ್ರ ಇಸ್ರೇಲ್ ಅನ್ನ ರಕ್ಷಣೆ ಮಾಡೋಕೆ ನಾವು ಬದ್ಧರಾಗಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಇತ್ತ ಫ್ರಾನ್ಸ್ ಕೂಡ ಇರಾನ್ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಫ್ರಾನ್ಸ್ ಇಸ್ರೇಲ್ ಅನ್ನ ರಕ್ಷಣೆ ಮಾಡಲಿದೆ ಅಂತ ಅಲ್ಲಿನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಹೇಳಿದ್ದಾರೆ. ಇತ್ತ ಟರ್ಕಿ ಅಧ್ಯಕ್ಷ ತಯ್ಯಿಪ್ ಎರ್ಡೋಗನ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಮತ್ತು ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಅಲ್ಲದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಮೇಲೆ ಕಿಡಿಕಾರಿದ್ದಾರೆ. ಬೆಂಜಮಿನ್ ನೇತನ್ಯಾಹು ಮಾತುಕತೆನ ಹಾಳು ಮಾಡಿದ್ರು, ಮಿಡ್ಲ್ ಈಸ್ಟ್ ಪ್ರದೇಶನ ಬೆಂಕಿಗೆ ನೂಕ್ತಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಿರೋ ಹತ್ಯಾಕಾಂಡನ ಮರೆಮಾಚಿ ಜಗತ್ತಿನ ಗಮನನ ಬೇರೆ ಕಡೆ ಡೈವರ್ಟ್ ಮಾಡೋಕೆ ನೋಡ್ತಿದ್ದಾರೆ. ನಮ್ಮ ಪ್ರಾದೇಶಿಕ ಸ್ಥಿರತೆಗೆ ನೇತನ್ಯಾಹು ಸರ್ಕಾರ ದೊಡ್ಡ ಅಪಾಯ ಇದ್ದಂತೆ ಅಂದಿದ್ದಾರೆ. ಅಲ್ಲದೆ ಈ ಹೊಸ ಸಂಘರ್ಷದಿಂದ ದೊಡ್ಡ ಸಂಖ್ಯೆಯಲ್ಲಿ ಜನರು ತಮ್ಮ ಮನೆಗಳನ್ನ ಬಿಟ್ಟು ವಲಸೆ ಹೋಗೋ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೆಲ್ಲದರ ನಡುವೆ ಇರಾನ್ ಸಂಘರ್ಷದಿಂದ ಜಾಗತಿಕ ತೈಲ ಸರಬರಾಜಿಗೆ ಕೊಳ್ಳಿ ಬೀಳೋ ತರ ಕಾಣ್ತಿದೆ. ಯಾಕಂದ್ರೆ ವಿಶ್ವದ ಅತ್ಯಂತ ಕ್ರೂಷಿಯಲ್ ಹೊರ್ಮುಜ್ ಜಲಸಂಧಿನ ಮುಚ್ಚೋಕೆ ಇರಾನ್ ಯೋಚನೆ ಮಾಡ್ತಿದೆ ಅಂತ ಖುದ್ದು ಇರಾನ್ ಸಂಸದ ಮತ್ತು ಮಿಲಿಟರಿ ಜನರಲ್ ಇಸ್ಮಾಯಿಲ್ ಕೊಸಾರಿ ಹೇಳಿದ್ದಾರೆ. ಇದು ಬಹಳ ಆತಂಕ ಪಡುವಂತಹ ಬೆಳವಣಿಗೆ. ಯಾಕಂದ್ರೆ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ನಡುವೆ ಇರೋ ಈ ಜಲಸಂಧಿ ಜಾಗತಿಕ ಆಯಿಲ್ ಮತ್ತು ಗ್ಯಾಸ್ ಸಪ್ಲೈಗೆ ತುಂಬಾನೇ ಮುಖ್ಯ. ಜಗತ್ತಿನ ಒಟ್ಟು 20% ಆಯಿಲ್ ಸಪ್ಲೈ ಇದೇ ಮಾರ್ಗದ ಮೂಲಕ ಸಾಗುತ್ತೆ. ಸೌದಿ ಅರೇಬಿಯಾ, ಇರಾನ್, ಇರಾಕ್, ಯುಎಇ, ಕುವೈತ್ ಮತ್ತು ಕತಾರ್ನಿಂದ ಸಪ್ಲೈ ಆಗೋ ತೈಲ ಇದೇ ಜಲಸಂಧಿ ದಾಟಿ ಭಾರತ, ಚೀನಾ, ಜಪಾನ್, ಸೌತ್ ಕೊರಿಯಾ, ಸಿಂಗಾಪುರ್, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಇಂಡೋನೇಷ್ಯಾ ತಲುಪುತ್ತೆ. ಅತ್ತ ಕತಾರ್ನಿಂದ ನೈಸರ್ಗಿಕ ಅನಿಲ ಕೂಡ ಏಷ್ಯನ್ ದೇಶಗಳಿಗೆ ಹೊರ್ಮುಜ್ ಜಲಸಂಧಿ ಮೂಲಕನೇ ಹೋಗ್ಬೇಕು. ಸೊ ಇದನ್ನೇ ಇರಾನ್ ಕ್ಲೋಸ್ ಮಾಡೋಕೆ ಮುಂದಾಗಿದೆ. ಹಾಗ್ ನೋಡಿದ್ರೆ ಇಡೀ ಹಾರ್ಮುಜ್ ಜಲಸಂಧಿ ಇರಾನ್ ನಿಯಂತ್ರಣದಲ್ಲಿಲ್ಲ. ಉತ್ತರ ಭಾಗ ಮಾತ್ರ ಇರಾನ್ ಕಂಟ್ರೋಲ್ನಲ್ಲಿದೆ. ಉಳಿದ ದಕ್ಷಿಣ ಭಾಗ ಅಂದ್ರೆ ಮುಂಜಾಂಡಮ್ ಪರ್ಯಾಯ ದ್ವೀಪದಿಂದ ಒಮಾನ್ ದೇಶದ ಕಂಟ್ರೋಲ್ ಇದೆ. ಇರಾನ್ ಎಲ್ಲಿಯಾದ್ರೂ ತನ್ನ ಭಾಗದ ಹಾರ್ಮುಜ್ ಜಲಸಂಧಿನ ಕ್ಲೋಸ್ ಮಾಡಿದ್ರೆ ಒಮಾನ್ ಭಾಗದ ಜಲಸಂಧಿ ಓಪನ್ ಇರುತ್ತೆ. ಆದ್ರೆ ಮಿಸೈಲ್ ದಾಳಿಯಿಂದ ಇಲ್ಲಿ ಹಡಗುಗಳ ಓಡಾಟ ತುಂಬಾ ಅಪಾಯಕಾರಿ. ಹಾಗಾಗಿ ಇರಾನ್ನ ಈ ನಿರ್ಧಾರದಿಂದ ಜಾಗತಿಕವಾಗಿ ಕೆಟ್ಟ ಪರಿಣಾಮ ಬೀರುತ್ತೆ. ತೈಲ ಬೆಲೆ ಗಗನಕ್ಕೇರುತ್ತೆ. ಮಿಡ್ಲ್ ಈಸ್ಟ್ ದೇಶಗಳ ಆಯಿಲ್ ಎಕ್ಸ್ಪೋರ್ಟ್ಗೆ ಕಲ್ಲು ಬೀಳುತ್ತೆ. ಇವುಗಳಿಂದ ತೈಲ ತರಿಸಿಕೊಳ್ಳೋ ಭಾರತ ಸೇರಿ ಇತರೆ ಏಷ್ಯನ್ ದೇಶಗಳಿಗೆ ತೈಲ ಕೊರತೆ ಕಾಡ್ಬೋದು ಅನ್ನೋ ಆತಂಕ ವ್ಯಕ್ತಪಡಿಸಲಾಗ್ತಿದೆ. ಇರಾನ್ ಈ ರೀತಿ ಮಾಡಿದ್ರೆ ತೈಲ ಖರೀದಿಸೋದು ಇನ್ನಷ್ಟು ದುಬಾರಿ ಆಗ್ಬೋದು. ಜಾಗತಿಕ ವ್ಯಾಪಾರದಲ್ಲಿ ಅಸ್ಥಿರತೆ ಉಂಟಾಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೊಡೆತ ಬೀಳ್ಬೋದು. ಈ ಜಲಸಂಧಿಯ ಸುತ್ತ ಇರಾನ್, ಓಮನ್, ಯುಎಇ, ಸೌದಿ ಅರೇಬಿಯಾ, ಕತಾರ್, ಇರಾಕ್ ಮತ್ತು ಕುವೈತ್ ದೇಶಗಳಿವೆ. ಹೀಗಾಗಿ ಆ ದೇಶದ ಸಮುದ್ರ ವ್ಯಾಪಾರಕ್ಕೂ ಇದರಿಂದ ಹಾನಿಯಾಗಬಹುದು ಎನ್ನಲಾಗ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ರೀತಿಯಾದ್ರೆ ಅಮೆರಿಕಾಗೂ ದೊಡ್ಡ ಪೆಟ್ಟು ಬೀಳ್ಬೋದು ಎನ್ನಲಾಗ್ತಿದೆ. ಇತ್ತ ತೈಲ ಬೆಲೆ ಏರಿಕೆಯಾಗ್ತಿರೋದ್ರಿಂದ ಯುಕ್ರೇನ್ ಆತಂಕ ವ್ಯಕ್ತಪಡಿಸಿದೆ. ಜಾಗತಿಕವಾಗಿ ತೈಲ ಬೆಲೆ ಏರಿಕೆಯಾದ್ರೆ ಇದರಿಂದ ರಷ್ಯಾಗೆ ಲಾಭವಾಗುತ್ತೆ. ಅವರ ತೈಲಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯುದ್ಧಕ್ಕೆ ಅವರಿಗೆ ಫಂಡಿಂಗ್ ಮಾಡಿದಂತಾಗತ್ತೆ. ಈ ಕದನವನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಇರಾನ್ ಮತ್ತು ಇಸ್ರೇಲ್ಗೆ ಒತ್ತಾಯ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಈ ಯುದ್ಧದಿಂದಾಗಿ ಕರ್ನಾಟಕದ 19 ಜನರನ್ನೊಳಗೊಂಡ ನಿಯೋಗ ಇಸ್ರೇಲ್ನಲ್ಲಿ ಸಿಲುಕಿದೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರನ್ನ ಒಳಗೊಂಡ ನಿಯೋಗ ಇತ್ತೀಚೆಗೆ ಬಿಪ್ಯಾಕ್ ಸಂಸ್ಥೆ ಜೊತೆಗೆ ಅಧ್ಯಯನಕ್ಕಾಗಿ ಇಸ್ರೇಲ್ಗೆ ತೆರಳಿತ್ತು. ಶನಿವಾರ ವಾಪಸ್ ಆಗ್ಬೇಕಿತ್ತು. ಆದ್ರೆ ವಿಮಾನ ರದ್ದಾದ ಕಾರಣ ಇಸ್ರೇಲ್ನಲ್ಲೇ ಉಳ್ಕೊಂಡಿದ್ದಾರೆ. ಸಿಎಂ ಡಿಸಿಎಂಗೆ ಮಾಹಿತಿ ನೀಡಲಾಗಿದ್ದು ನಿಯೋಗದ ಸದಸ್ಯರ ಜೊತೆ ಗೃಹ ಸಚಿವ ಪರಮೇಶ್ವರ್ ಮಾತುಕತೆ ನಡೆಸಿದ್ದಾರೆ.